ಹೆಜ್ಜೆ ಹೆಜ್ಜೆಗೂ ಒಂದೊಂದು ಹೆಬ್ಬಾಗಿಲಿರುವ ಚಿತ್ರರಂಗ ಅಂದರೆ ಅದು ಕೇವಲ ನಮ್ಮ ಕನ್ನಡ ಚಿತ್ರರಂಗ. ಎಲ್ಲರೂ ಪಂಡಿತರೆ ಅಂದರೆ ಯಾಕೆ ಎಲ್ಲರೂ ಪಂಡಿತರು ಅಂತಂದರೆ ಅವರವರ ಕೆಲಸದ ವಿಚಾರದಲ್ಲಿ, ಪ್ರಾಮಾಣಿಕತೆಯ ವಿಚಾರದಲ್ಲಿ ಪ್ರತಿಯೊಬ್ಬರು ಕೂಡ ಖಂಡಿತರು. ಆ ಖಂಡಿತವಾಗಿ ಕೆಲಸ ಮಾಡ್ತಿದ್ರು, ಖಂಡಿತವಾಗಿ ಶ್ರದ್ಧೆ ಇಟ್ಕೊತಿದ್ರು. ಹಾಗಾಗಿ ಎಲ್ಲರೂ ಪಂಡಿತರಾಗ್ತಾ ಇದ್ರು. ಆತ್ಮೀಯ ಹೃದಯವಂತರಿಗೆಲ್ಲ ನಿಮ್ಮ ಪ್ರೀತಿಯ ಕೆ ಕಲ್ಯಾಣ್ ಮಾಡುವ ನಮಸ್ಕಾರಗಳು. ಈ ಹಾಡುಗಳು ತನ್ನದೇ ಆದ ಆತ್ಮವಾಗಿ, ತನ್ನದೇ ಆದ ಅರ್ಥವಾಗಿ, ತನ್ನದೇ ಆದಂಥ ಆತ್ಮಾರ್ಥವಾಗಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಇಂಥ ಹಾಡುಗಳನ್ನು ಹುಟ್ಟಾಕುವಂಥವರು ಮತ್ತು ನೂರಾರು ಭಾವನೆಗಳ ತೆಪ್ಪದ ಮೇಲೆ ಕೂತ್ಕೊಂಡು ಮುಂದೆ ಸಾಗೋದಕ್ಕೆ ಹುಟ್ಟು ಹಾಕುವಂಥವರು ಮ್ಯೂಸಿಕ್ ಡೈರೆಕ್ಟರ್ಸ್. ಇಂಥ ಮ್ಯೂಸಿಕ್ ಡೈರೆಕ್ಟರ್ಗಳಲ್ಲಿ ತುಂಬ ಅದ್ಭುತವಾದಂಥ ಮ್ಯೂಸಿಕ್ ಡೈರೆಕ್ಟರ್ಗಳನ್ನು ಪಡೆದಂಥ ನಾಡು ನಮ್ಮ ಕನ್ನಡ ನಾಡು, ಕನ್ನಡ ಚಲನಚಿತ್ರ ರಂಗ. ನಿಮ್ಮ ಈ ಪ್ರೀತಿಯ ಪ್ರೇಮ ಕವಿ ಕೆ ಕಲ್ಯಾಣ್ ಯೂಟ್ಯೂಬ್ ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಇದರಲ್ಲಿ ಶಾಶ್ವತವಾಗಿ ಅಜರಾಮರವಾಗಿ ಉಳಿಯುವಂಥ ಕೆಲಸವನ್ನು ಆದಷ್ಟು ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳು ಮಾಡಿದ್ದಾರೆ. ಆದಷ್ಟು ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳ ಹೆಸರುಗಳು ಕೂಡ ಎಲ್ಲ ಅಜರಾಮರವಾಗಿ ಉಳಿಯುತ್ತೆ. ಅದರಲ್ಲಿ ತುಂಬ ಪ್ರಮುಖವಾದಂಥ ಮೆಲೋಡಿ ಕಿಂಗ್ಸ್ ಅಂತ ಹೇಳಿದ್ರೆ ಅದು ನಮ್ಮ ರಾಜನ್ ನಾಗೇಂದ್ರ ಅವರು. ರಾಜನ್ ಅವರು ಬಂದರೆ ರಾಗ ಹತ್ರ ಬರ್ತಾ ಇರುತ್ತೆ, ನಾಗೇಂದ್ರ ಅವರು ಬಂದರೆ ನಾದ ಹತ್ರ ಬರ್ತಾ ಇರುತ್ತೆ. ಈ ರಾಗ ನಾದಗಳು ಸೇರಿ ರಾಜನ್ ನಾಗೇಂದ್ರರಾಗಿ ನಮ್ಮ ಚಿತ್ರರಂಗವನ್ನು ಆಳ್ತಾ ಹಾಡ್ತಾ ಇವತ್ತಿಗೂ ಕೂಡ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದ ಯಾವುದೇ ಚಲನಚಿತ್ರದ ಯಾವುದೇ ಸನ್ನಿವೇಶಗಳು ನೆನೆಸ್ಕೊಂಡ ತಕ್ಷಣ ಆ ಮ್ಯೂಸಿಕ್ ಜೊತೆಗೆ ಆ ಸನ್ನಿವೇಶ ಮನಸ್ಸಲ್ಲಿ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಆ ಥರ ಬೇಕಾದಷ್ಟು ಇದೆ. ಅದು ಬೆಂಕಿಯ ಬಲೆ ಏನಾದರೂ ತಗೊಳ್ಳಿ, ಎರಡು ಕನಸನ್ನಾದರೂ ತಗೊಳ್ಳಿ. ಹಾಗೆ ನೋಡಿದರೆ ರಾಜನ್ ನಾಗೇಂದ್ರ ಅವರ ಸಮಕಾಲೀನ ಸಂಗೀತ ನಿರ್ದೇಶಕರಲ್ಲಿ ಉಪೇಂದ್ರ ಕುಮಾರ್ ಅವರು, ಜೆ ಕೆ ವೆಂಕಟೇಶ್ ಅವರು, ಟಿ ಜಿ ಲಿಂಗಪ್ಪ ಅವರು, ಸತ್ಯಂ ಅವರು, ಎಂ ರಂಗರಾವ್ ಅವರು, ವಿಜಯ್ ಭಾಸ್ಕರ್ ಅವರು, ಈ ಥರ ಬೇಕಾದಷ್ಟು ಜನ ಸಂಗೀತ ನಿರ್ದೇಶಕರು ಇದ್ದಾಗಲೂ ಕೂಡ ತನ್ನದೇ ಆದಂಥ ಒಂದು ಟೆಂಪೋ, ತನ್ನದೇ ಆದಂಥ ಒಂದು ಮೆಲಡಿ, ತನ್ನದೇ ಆದಂಥ ಒಂದು ಸ್ಟೈಲ್, ತನ್ನದೇ ಆದಂಥ ಒಂದು ಮುದ್ರೆಯನ್ನು ಇಟ್ಕೊಂಡು ಅದನ್ನು ಮ್ಯೂಸಿಕ್ನ ಮಾಡಿಕೊಂಡು ಕೇಳುವಾಗ ನಿಮಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಏಕತಾನತೆ ಇದೆ ಅನಿಸುತ್ತಾ, ಅಥವಾ ಒಂದೇ ಥರ ಇದೆ ಅಂತ ಅನಿಸುತ್ತಾ ಅಂತ ನೀವು ಅಂದ್ಕೋಬಹುದೇನೋ ಗೊತ್ತಿಲ್ಲ. ತಕ್ಷಣ ಈ ಹಾಡು ಹಿಟ್ಟು, ಆ ಹಾಡು ಹಿಟ್ಟು, ಆ ಹಾಡು ಹಿಟ್ಟು, ಈ ಹಾಡು ಹಿಟ್ಟು, ಈ ಥರ ಅಷ್ಟೊಂದು ಮಟ್ಟಿಗೆ ಸಮಗ್ರವಾಗಿ ಅವರು ಮಾಡಿದ ಪ್ರತಿ ಸಿನಿಮಾದ ಪ್ರತಿ ಹಾಡುಗಳು ಕೂಡ ಹಿಟ್ ಅನ್ನೋ ರೀತಿಯಲ್ಲಿ ಅವರು ಕೊಡಬೇಕಾದ್ರೆ ಈ ಸೊಗಡನ್ನು ಹೇಗೆ ತಮ್ಮ ಸಂಗೀತದ ಮೂಲಕ, ತಮ್ಮ ಹಾರ್ಮೋನಿಯಂ ಮೂಲಕ ತೆಗೆದು ಎತ್ತಿ ಹಿಡಿತಾ ಇದ್ರು ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ. ಇವತ್ತಿಗೂ ಕೂಡ ನನ್ನ ಮೊಬೈಲ್ನ ರಿಂಗ್ ಟೋನು ತಮ್ ಹಾಡೇ ಇರೋದು. ಬಹಳ ಜನ ಸೀನಿಯರ್ ಮ್ಯೂಸಿಷಿಯನ್ಸ್ ಇವತ್ತಿಗೂ ಕೂಡ ಹೇಳ್ತಾ ಇರ್ತಾರೆ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ ಮಾತ್ರ ಹಾಡುಗಾರರಾಗಲಿ ಅಲ್ಲಿ ಹೇಳ್ತಾರೆ, ತಮಾಷೆಯಾಗೂ ಹೇಳ್ತಾರೆ, ಅದನ್ನು ಕೆಮ್ಮಬೇಕು ಅಂದರೂ ಕೂಡ ಅದಕ್ಕೊಂದು ಸ್ವರ ಬರೆಯೋರಂತ, ಇದೇ ಸ್ವರದಲ್ಲೇ ಕೆಮ್ಮಬೇಕು ನೀನು ಅಂತ, ಇಷ್ಟೇ ಟೆಂಪೋದಲ್ಲೇ ನೀನು ಎಕ್ಸ್ಪ್ರೆಷನ್ಸ್ ಕೊಡಬೇಕು ಅನ್ನುವಷ್ಟು ಪರ್ಫೆಕ್ಷನ್. 40 ವರ್ಷಗಳಿಗೂ ಹೆಚ್ಚು ಕಾಲ ಸಂಗೀತ ನಿರ್ದೇಶಕರಾಗಿ ಕನ್ನಡ, ತಮಿಳು, ತೆಲುಗು ಮುಂತಾದ ಅನೇಕ ಭಾಷೆಗಳಲ್ಲಿ ತಮ್ಮ ಒಂದು ಮೆರುಗನ್ನು ತುಂಬ ಅದ್ಭುತವಾಗಿ ಕೊಟ್ಟು ಇವ್ರದ್ದೆಲ್ಲ ಒಂದು ಹಾಡು ಹಿಟ್ಟಾಯಿತು ಅಂದರೆ ಸಾಧಾರಣ ಹಿಟ್ ಅಲ್ವೇ ಅಲ್ಲ. ಹಿಟ್ಟಾದರೆ ಇದು ಸೂಪರ್ ಡೂಪರ್ ಹಿಟ್ಟು. ಆಮೇಲೆ ಒಂದು ಭಾಷೆಯಲ್ಲಿ ಹಿಟ್ಟಾದರೆ ಅದೇ ಹಾಡು ತೆಲುಗುಲು ಹಿಟ್ಟು, ತಮಿಳಲ್ಲೂ ಹಿಟ್ಟು, ಹಿಂದಿಗೆ ಹೋದರೆ ಹಿಂದಿನಲ್ಲೂ ಸೂಪರ್ ಹಿಟ್ಟು. ಆ ಥರ ಹಾಡುಗಳು, ಆ ಥರ ಮೆಲೋಡಿಯನ್ನು ಕೊಟ್ಟಂಥ ಮೆಲೋಡಿ ಕಿಂಗ್ಸ್ ರಾಜನ್ ನಾಗೇಂದ್ರ ಅವರು. 1952ನೇ ಇಸ್ವಿಯಲ್ಲಿ ತಮ್ಮ ಮೊಟ್ಟ ಮೊದಲ ಸಂಗೀತ ನಿರ್ದೇಶನವನ್ನು ಆರಂಭಿಸಿದ ರಾಜನ್ ನಾಗೇಂದ್ರ ಅವರು 1999ರವರೆಗೂ ಮ್ಯೂಸಿಕ್ ಮಾಡಿಕೊಂಡೇ ಬಂದರು. ಹೆಜ್ಜೆ ಹೆಜ್ಜೆಗೂ ಒಂದೊಂದು ಹೆಬ್ಬಾಗಿಲಿರುವ ಚಿತ್ರರಂಗ ಅಂದರೆ ಅದು ಕೇವಲ ನಮ್ಮ ಕನ್ನಡ ಚಿತ್ರರಂಗ. ಧಾರಾಳವಾಗಿ ಯಾರು ಬೇಕಾದರೂ ಬರ್ಬೋದು, ಪ್ರತಿಭೆ ಇದ್ದವರು ಉಳ್ಕೋತಾರೆ, ಸಂಯಮ ತಾಳ್ಮೆ ಇದ್ದವರು ಉಳ್ಕೋತಾರೆ. ನನಗೆ ಚಿತ್ರರಂಗಕ್ಕೆ ಬಂದ ನಂತರ ಸ್ವಲ್ಪ ದಿವಸಗಳಲ್ಲೇ ರಾಜನ್ ನಾಗೇಂದ್ರ ಅವರ ಪರಿಚಯವಾಯಿತು. ಆಗ ETV ಕನ್ನಡ ಬಂದಂಥ ಆರಂಭದ ದಿನಗಳು. ಕನ್ನಡದಲ್ಲಿ ಸಂಗೀತದ ಮೊಟ್ಟ ಮೊದಲ ರಿಯಾಲಿಟಿ ಶೋ ಎದೆ ತುಂಬಿ ಹಾಡುವೆನು, ಈ ಕಾರ್ಯಕ್ರಮಕ್ಕೆ SPB ರವರು ಅವರೇ ತೀರ್ಪುಗಾರರಾಗಿ, ಅವರೇ ಹೋಸ್ಟ್ ಆಗಿ, ಅವರೇ ಎಲ್ಲವೂ ಆಗಿ ಆ ಕಾರ್ಯಕ್ರಮವನ್ನು ನಿರೂಪಿಸೋದು ಅನ್ನೋ ಥರ ಆಯಿತು. ಇದಕ್ಕೆ ಒಂದು ಟೈಟಲ್ ಸಾಂಗ್ ಬೇಕಾಗಿತ್ತು. ಎದೆ ತುಂಬಿ ಹಾಡುವೆನಂತ ಹೆಸರಿಟ್ಟ ಮೇಲೆ ಇದಕ್ಕೊಂದು ಶೀರ್ಷಿಕೆ ಗೀತೆ ಒಂದು ಬೇಕು ಅಂತ ಕೇಳಿದಾಗ ಆಗ SP ಬಾಲಸುಬ್ರಹ್ಮಣ್ಯಂ ಅವ್ರನ್ನ ಯಾರ ಹತ್ರ ಬರ್ಸೋದು ಅಂತ ಚರ್ಚೆ ಮಾಡಿದ್ದಾರೆ. ಆಂಧ್ರದಲ್ಲಿದ್ದಂಥ ETVಯ ಪ್ರಮುಖರಾಗಿದ್ದಂಥ ಸೂರಿ ಅಂತ, ಅವರು ಎಲ್ಲರಿಗೂ ತುಂಬ ಪರಿಚಿತ, ನಮ್ಮ ಪತ್ರಿಕಾ ರಂಗಕ್ಕೆ ಹೆಚ್ಚು ಪರಿಚಿತರು ಅವರು. ಮತ್ತು ಅವರ ಜೊತೆ ಬಾಲಕೃಷ್ಣ ಅಂತ, ಇವರೆಲ್ಲ ತುಂಬ ಪ್ರಮುಖರೆಲ್ಲ ಇದ್ದಂಥ ಸಂಸ್ಥೆ ಅದು ETV.
ಆ ಸಂಸ್ಥೆಯಲ್ಲಿ ಸೂರ್ಯ ಅವರು ಕಾಲ್ ಮಾಡಿ, ಸರ್ ಅರ್ಜೆಂಟಾಗಿ ಒಂದು ಸಾಂಗ್ ಬೇಕು, ಬರ್ಕೊಡಿ. ಯಾರು ಮ್ಯೂಸಿಕ್ ಡೈರೆಕ್ಟರ್? ರಾಜನ್ ನಾಗೇಂದ್ರ ಅವ್ರ ಮ್ಯೂಸಿಕ್ಕು. ಹಾಗಾದ್ರೆ ಒಂದ್ಸತಿ ನಾನು ಸರ್ನ ಭೇಟಿ ಮಾಡಬೇಕು ಅಂತ ಹೋಗಿ ಭೇಟಿ ಮಾಡಿ ಕೇಳಿದೆ. ಅವ್ರನ್ನ ನಮಸ್ಕಾರ ಮಾಡಿ, ಸರ್ ನೀವು ಟ್ಯೂನ್ ಕೊಟ್ಟರೆ ನಾನು ಬರಿಬಹುದಾ? ನೀವು ಬರೆದ್ಬಿಡಿ, ಆಮೇಲೆ ಟ್ಯೂನ್ ಮಾಡೋಣ ಅಂತ ಹೇಳಿದ್ರು. ಅವ್ರ ಮನೆಯಲ್ಲೇ ಕೂತ್ಕೊಂಡು, ಅವ್ರ ಮನೆ ಮಾಡಿ ಮೇಲೆ ಮೊದಲನೇ ಫ್ಲೋರಲ್ಲಿ, ಆ ಟೈಮಲ್ಲಿ ರಾಜನ್ ಅವರ ಮಗ ಅನಂತು ಅಂತ ತುಂಬ ಫೇಮಸ್ ಮ್ಯೂಸಿಕ್ ಕಂಪೋಸರ್ ಕೂಡ, ಒಳ್ಳೆಯ ಕೀಬೋರ್ಡ್ ವಾದಕರು ಕೂಡ, ಅವರೆಲ್ಲರೂ ಅಲ್ಲೇ ಇದ್ದರು. ಅವ್ರ ಮುಂದೆನೇ ಅಲ್ಲೇ ಕೂತ್ಕೊಂಡು ಕೆಲವೇ ನಿಮಿಷಗಳಲ್ಲಿ ಈ ಹಾಡನ್ನು ನೀಟಾಗಿ ಒಂದು ವರ್ಷನ್ ಬರೆದು ಸೂರ್ಯ ಅವರಿಗೆ ಕಳಿಸ್ಕೊಟ್ಟೆ. ಸೂರ್ಯ ಅವರು ಇಮ್ಮಿಡಿಯೇಟಾಗಿ ಅದನ್ನು SP B ಅವ್ರಿಗೆ ಕಳಿಸ್ಕೊಟ್ರು. SP B ಅವರು ಸ್ವಲ್ಪ ಹೊತ್ತಿಗೆ ನನಗೆ ಕಾಲ್ ಮಾಡಿದ್ರು. ಅಂದ್ಬಿಟ್ಟು ಎಲ್ಲ ನೀಟಾಗಿದೆ, ಗುರುಗಳಿಗೆ ಕೊಟ್ಟುಬಿಡು ಅಂತ. ಅಲ್ಲಿ ಅವ್ರ ಗುರುಗಳು ಅಂತ ಹೇಳಿದ್ರು ರಾಜನ್ ನಾಗೇಂದ್ರ ಅವ್ರಿಗೆ. ಎಲ್ಲ ನೀಟಾಗಿದೆ, ಅದನ್ನು ಕೊಟ್ಬಿಡು ಅಂತ ಹೇಳಿದ್ರು. ಈ ಸಾಂಗನ್ನ ಕಂಪ್ಲೀಟ್ ಏನು ಪದವು ಚೇಂಜ್ ಮಾಡಲಿಲ್ಲ, ಏನು ಮಾಡಲಿಲ್ಲ. ಆ ಸಾಹಿತ್ಯವನ್ನು ರಾಜನ್ ನಾಗೇಂದ್ರ ಅವ್ರು ಕೊಟ್ಟಾಗ ನನ್ನ ಕಣ್ಣು ಮುಂದೆನೇ ಕಂಪೋಸ್ ಮಾಡಿದ್ರು ಅವರು. ಅವ್ರು ಎಷ್ಟು ಚೆನ್ನಾಗಿ ಕಂಪೋಸ್ ಮಾಡ್ತಾರೆ ಅಂದರೆ, ಅವ್ರು ಹಾರ್ಮೋನಿಯಂ ನುಡಿಸೋ ಪರಿ ನಂಗೆ ತುಂಬ ಇಷ್ಟ. ನಾನು ಇಳೆಯರಾಜ ಅವರು ಹಾರ್ಮೋನಿಯಂ ನುಡಿಸೋದು ತುಂಬ ನೋಡಿದ್ದೀನಿ, ಅವ್ರ ಜೊತೆ ಕೂತಿದ್ದೀನಿ. ಪುಣ್ಯ ವಶಾತ್ ಇಳೆಯರಾಜ ಅವರ ಅನುಮತಿ ತೊಗೊಂಡು ಅವ್ರ ಹಾರ್ಮೋನಿಯಂ ಮುಟ್ಟಿದ್ದೀನಿ, 2 ಕೀಗಳನ್ನು ಗೊತ್ತಿದ್ದೀನಿ. ಹಾಗೆ ನಾನು ಹಂಸಲೇಖ ಸರ್ ಜೊತೆ ಶಿಷ್ಯವೃತ್ತಿ ಮಾಡುವ ಆರಂಭದಲ್ಲಿ ಅವರು ನುಡಿಸ್ತಾ ಇದ್ದಂಥ ಪಿಯಾನೋನ ಕೂಡ ಅವರು ಕೆಲವು ಸರ್ತಿ ನುಡಿಸು ಅಂತ ಹೇಳೋರು, ಪ್ರಾಕ್ಟೀಸ್ ಮಾಡು ಅಂತ ಹೇಳೋರು. ಸೊ ಹಂಸಲೇಖ ಅವರ ಪಿಯಾನೋ ಕೂಡ 2 ಕೀನ ಗೊತ್ತಿದ್ದೀನಿ. ಇಲ್ಲಿ ರಾಜನ್ ನಾಗೇಂದ್ರ ಅವರು ಕಂಪೋಸ್ ಮಾಡುವಾಗ ಅವರು ನುಡಿಸೋ ಸ್ಟೈಲ್ ನನಗೆ ಬಹಳ ಇಷ್ಟ ಆಯಿತು. ತುಂಬ ಪಳಗಿದ ಕೈಗಳು ಅವರು, ಯಾಕೆಂದರೆ ಅದು ಎಷ್ಟೋ ವರ್ಷಗಳಿಂದ ಮ್ಯೂಸಿಕ್ ಮಾಡ್ಕೊಂಡು ಬಂದಿರೋ ಕೈಗಳು, ಅಷ್ಟು ಪರ್ಫೆಕ್ಷನ್ನ ಹುಡುಕಾಟ ಮಾಡ್ತಿದ್ದಂಥ ಕೈಗಳು, ಬೆರಳುಗಳು. ಆ ಬೆರಳುಗಳಿಂದ ಎದೆ ತುಂಬಿ ಹಾಡುವೆನು ಸವಿಜೇನ ಹರಿಸಿ. ನಾನು ರಾಜನ್ ನಾಗೇಂದ್ರ ಅವರಿಗೆ ಬರೆದಂತಹ ಮೊಟ್ಟ ಮೊದಲ ಹಾಡು SP B ಅವರು ಹಾಡಿ, ಈ ಹಾಡು ಅನೇಕ ಕಾಲ, ಹಲವಾರು ವರ್ಷಗಳು ETVಯ ಈ ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮದ ಶೀರ್ಷಿಕೆಯಲ್ಲಿ ಬರ್ತಾ ಇತ್ತು. ಎದೆ ತುಂಬಿ ಹಾಡುವೆನು ಸವಿಜೇನ ಹರಿಸಿ. ಈ ಹಾಡಿನಲ್ಲಿ ಒಂದು ಸಾಲನ್ನ ಯಾವಾಗಲೂ ರಾಜನ್ ನಾಗೇಂದ್ರ ಅವರು ಕೂಡ ಅದರ ತಮಾಷೆಯಾಗಿ ಹೇಳೋರು, ಬಾಲು ಸರ್ ಕೂಡ ಅದನ್ನು ಹೇಳ್ತಿದ್ರು. ನಮಿಸುತ್ತಾ 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 ನಿಮ್ಮ ಸುತ್ತ, ಜೀವದಿಂದ ಜೀವದೊಳಗೆ, ಭಾವದಿಂದ ಭಾವದೊಳಗೆ, ಧಮನಿಯಿಂದ ಧಮನಿಗಳಿಗೆ, ಹರಿಯೋ ಸಪ್ತ ಸ್ವರಗಳಿಗೆ. ನಮಿಸುತ್ತಾ 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 ನಿಮ್ಮ ಸುತ್ತ, ಎದೆ ತುಂಬಿ ಹಾಡುವೆನು ಸವಿಜೇನ ಹರಿಸಿ. ಆಮೇಲೆ ನಾನು ನನ್ನ ಒಂದು ಖುಷಿಗೆ, ಸರ್ ನುಡಿಸ್ಬೋದಾ ಹಾರ್ಮೋನಿಯಂ ಅಂತಂದೆ. ಹಾಂ ನುಡಿಸೋದು. ಇಲ್ಲ ನೀವು ನುಡಿಸ್ತಾ ಇರಿ, ಮಧ್ಯದಲ್ಲಿ ನಾನು ನಿಮ್ಗೆ ಇಂಟ್ರಪ್ಟ್ ಮಾಡಿ ನುಡ್ಸೋಕೆ ಟ್ರೈ ಮಾಡ್ತೀನಿ. ಅಷ್ಟು ಸಲಿಗೆ ಬೆಳೆದಿತ್ತು ಆ ವೇಳೆಗಾಗಲೇ. ರಾಜನ್ ಅವರು ಅದನ್ನು ನುಡಿಸ್ತಾ ಇದ್ದಂಗೆ ಅವರೊಂದು ನೋಟ್ಸ್ ನುಡಿಸೋದು, ನಾನೊಂದು ನೋಟ್ಸ್ ನುಡಿಸೋದು, ಈ ಥರ ಮಾಡಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅಟ್ ಎ ಟೈಮ್ ಒಂದೇ ಮೆಲಡಿನ ರಾಜನ್ ನಾಗೇಂದ್ರ ಅವರು ನುಡಿಸ್ತಾ, ನಾನು ಕೂಡ ನುಡಿಸ್ತಾ 4 ಫ್ರೇಸ್ಗಳನ್ನು ಪಲ್ಲವಿಸುವಂಥ ಒಂದು ಸದಾವಕಾಶ ಬಂತು. ಲೆಜೆಂಡ್ಸ್ ನುಡಿಸಿದಂಥ ವಾದ್ಯಗಳನ್ನು ಮುಟ್ಟೋದೇ ಒಂದು ದೊಡ್ಡ ಸೌಭಾಗ್ಯ, ನೋಡೋದೇ ಒಂದು ಸೌಭಾಗ್ಯ, ಮುಟ್ಟೋದೇ ಸೌಭಾಗ್ಯ. ಅದರಲ್ಲಿ 1-2 ಸ್ವರಗಳನ್ನು ಸುಮ್ಮನೆ ಬೆರಳಾಣಿಸುವಂಥ ಒಂದು ಸುಕೃತ ಈ ಕೈಗಳಿಗೆ ಕೊಟ್ಟಂಥ ಈ ಎಲ್ಲ ದೊಡ್ಡ ಗ್ರೇಟ್ ಲೆಜೆಂಡ್ ಮ್ಯೂಸಿಕ್ ಡೈರೆಕ್ಟರ್ಸ್ನ ಸದಾ ನೆನಪಬೇಕು. ಇದಾದ ಮೇಲೆ ನಾನು ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದ ಒಂದು ಹಲವಾರು ಧಾರಾವಾಹಿಗಳಿಗೆ ಹಾಡು ಬರೆಯುವಂಥ ಅವಕಾಶ ಬಂತು. ನಾನು ಸರ್ ಮನೆಗೆ ಹೋಗಿ ಅವ್ರ ಮೇಲೆ ಹಾಡುಗಳು ಬರೆಯುವಾಗ ಒಂದು ಸರ್ತಿ ಏನಂದರೆ, ಕಂಟಿನ್ಯೂಸ್ ಆಗಿ ನಿದ್ದೆಗೆಟ್ಟು ಒಂದು 3-4 ದಿನ ನಿದ್ದೆ ಇಲ್ಲ ನನಗೆ. ಊಟನೂ ಸರಿಯಾಗಿ ಮಾಡಿರಲಿಲ್ಲ, ತುಂಬ ಒತ್ತಡಗಳು. ನನ್ನ ಕಾರ್ ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದೆ, ಅಲ್ಲಿ ತುಂಬ ಒತ್ತಡದಲ್ಲಿದ್ದೆ. ಆ ಟೈಮಲ್ಲಿ ಹಾಡುಗಳು ಬರೀಬೇಕು. ಅದನ್ನು ಗಮನಿಸಿದರು ರಾಜನ್ ಅವರು. ಗಮನಿಸ ಹತ್ರ ಬಂದು, ಯಾಕೆ ಹುಷಾರಿಲ್ವಾ ಅಂತ ಕೇಳಿದ್ರು. ಇಲ್ಲ ಸರ್, ಸ್ವಲ್ಪ ನಿದ್ದೆ ಇಲ್ಲ, ಸ್ವಲ್ಪ ಒತ್ತಡ, ಓಡಾಟಗಳು. 1 ನಿಮಿಷ ಇರಿ ಅಂತ ಟಕ ಅಂತ ಹೋದರು. ಅವ್ರ ಮನೆ ಕಪಾಟ್ ಓಪನ್ ಮಾಡಿದ್ರು. ಒಳಗಡೆಯಿಂದ ಒಂದು ಸ್ಯಾರಿಡಾನ್ ಮಾತ್ರೆ ತೊಗೊಂಡು ಬಂದರು. ಅವರೇ ಒಂದು ಕೊಟ್ಟು ಒಂದು ಲೋಟ ನೀರು ಹಾಕಿ, ಇದು ತೊಗೊಳ್ಳಿ ಅಂತ ಕೊಟ್ಟರು. ಹಿಂಗೆ ಮಾತ್ರೆ ತೊಗೊಂಡೆ, ಇದು ತೊಗೊಳ್ಳಿ ಕಡಿಮೆ ಆಗುತ್ತೆ ತಲೆನೋವು. ಮಾತ್ರೆ ತೊಗೊಳ್ತಾರೆ, 1 ನಿಮಿಷ ವಾಪಸ್ ಕೊಡಿ ಅಂತ ತೊಗೊಂಡ್ರು. ಆ ಮಾತ್ರೆ ತಮ್ಮ ಕೈಯಲ್ಲಿ ಹೀಗಿಟ್ಕೊಂಡು, ಈ ಅಡುಗೆನ ಹೀಗಿಟ್ಕೊಂಡು, ಕಣ್ಣು ಮುಚ್ಕೊಂಡು 2 ನಿಮಿಷ ಹಿಂಗೆ ಧ್ಯಾನ ಮಾಡಿ ಹಿಂಗೆ ದೇವ್ರು ನೆನೆಸ್ಕೊಂಡು ಆ ಮಾತ್ರೆ ಕೊಟ್ಟು, ಈಗ ತೊಗೊಳ್ಳಿ ಮಾತ್ರೆ ಅಂತ. ಮಾತ್ರೆ ನುಂಗ್ಬಿಟ್ಟು ನಾನು ಅವ್ರನ್ನೇ ನೋಡ್ತಾ ಇದ್ದೆ. ಏನಿಲ್ಲ, ರೇಖಿ ಹೀಲ್ ಮಾಡಿ ಕೊಟ್ಟೆ ನಿಮಗೆ ಅಷ್ಟೇ ಅಂದರು. ಅಂದರೆ ಅದ್ಭುತವಾದಂಥ ರೇಖಿ ಮಾಸ್ಟರ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಾಜನ್ ನಾಗೇಂದ್ರ ಅವರಲ್ಲಿ ನಮ್ಮ ರಾಜನ್ ಸರ್ ಅದ್ಭುತವಾದ ರೇಖಿ ಮಾಸ್ಟರ್. ಅವರು ಒಬ್ಬ ಒಳ್ಳೆ ಆಧ್ಯಾತ್ಮವಾದಿ. ರಾಜನ್ ನಾಗೇಂದ್ರ ಸರ್ ಮತ್ತು PB ಶ್ರೀನಿವಾಸ್ ಅವ್ರ ಕಾಂಬಿನೇಷನ್.
ನಾವಾಡುವ ನುಡಿಯೇ ಕನ್ನಡ ನುಡಿ. ರಾಜನ್ ನಾಗೇಂದ್ರ ಸರ್ ಮತ್ತೆ ಎಸ್ ಜಾನಕಿ ಅಮ್ಮ ಕಾಂಬಿನೇಷನ್. ರಾಜನ್ ನಾಗೇಂದ್ರ ಸರ್ ಮತ್ತೆ SPB ಅವ್ರ ಕಾಂಬಿನೇಷನ್. ನಲಿವ ಗುಲಾಬಿ ಹೂವೇ ಜೀವವೀಣೆ ನೀಡು ಮಿಡಿತದ ಸಂಗೀತ. ರಾಜನ್ ನಾಗೇಂದ್ರ ಮತ್ತೆ ವಾಣಿಜ್ಯರಾಮ್ ಅವ್ರ ಕಾಂಬಿನೇಷನ್. ಈ ಥರ ಎಲ್ಲ ಕಾಂಬಿನೇಷನ್ಸ್ಗಳ ಮಧ್ಯದಲ್ಲಿ ಇನ್ನೊಂದು ಕಾಂಬಿನೇಷನ್ ಇದೆ. ಆ ಕಾಂಬಿನೇಷನ್ನ ಯಾವುದೋ ಒಂದರ ಜೊತೆ ಇಟ್ಟು ಕಂಪೇರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ರಾಜನ್ ನಾಗೇಂದ್ರ ಸರ್ ಮತ್ತು ವರನಟ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಾಂಬಿನೇಷನ್. ಎಲ್ಲೆಲ್ಲಿ ನೋಡಲಿ ಜೇನಿನ ಹೊಳೆಯೋ. ರಾಜನ್ ನಾಗೇಂದ್ರ ಅವರು ಮಾಡಿದಂಥ ಸಿನಿಮಾ ಹಾಡುಗಳಿರ್ಬೋದು, ರಾಜನ್ ನಾಗೇಂದ್ರ ಅವ್ರು ಮಾಡಿದಂಥ ಭಕ್ತಿಗೀತೆಗಳಿರ್ಬೋದು, ಅವರು ಮಾಡಿದಂಥ ಯಾವುದೇ ಹಾಡುಗಳಿರ್ಬೋದು, ರಾಜ್ಕುಮಾರ್ ಸರ್ ಹಾಡಿದಾಗ ರಾಜ್ಕುಮಾರ್ ಸರ್ ಧ್ವನಿ ಬೇರೆಯೇ ಥರದಲ್ಲಿ ಕೇಳಿಸುತ್ತೆ, ಬೇರೆಯೇ ಥರದಲ್ಲಿ ಮನಸ್ಸಿಗೆ ನಾಟುತ್ತೆ, ಬೇರೆಯೇ ಥರ ಅನಿಸುತ್ತೆ. ಅಂದರೆ ಅವರ ರಾಜ್ಕುಮಾರ್ ಸರ್ ಧ್ವನಿಯೇ ಒಂಥರ ಈ ಡ್ರೈ ಫ್ರೂಟ್ಸ್ ತಿಂದಾಗ ಗಂಟ್ಲು ಆರಾಮ್ ಅನಿಸುತ್ತೆ, ಆ ಥರ ಒಂದು ಹಾಯ್ ಅನಿಸುವಂಥ ಧ್ವನಿ. ಬಟ್ ಅಂಥ ವಾಯ್ಸು ರಾಜನ್ ನಾಗೇಂದ್ರ ಅವ್ರ ಸಂಗೀತಕ್ಕೆ ಬಂದಾಗ ಯಾಕೆ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಪರ್ಫೆಕ್ಷನ್, ಹೀಗೆ ಇರಬೇಕು ಹೀಗೆ ಇರಬೇಕು ಹೀಗೆ ಇರಬೇಕು ಅಂತ ಅವ್ರು ಹೇಗೆ ಕಂಪೋಸ್ ಮಾಡಿರ್ತಾರೆ, ಅದಕ್ಕೆ ತಕ್ಕ ಹಾಗೆ ಇವರು ಕೂಡ ಹೀಗೆ ಹಾಡಬೇಕು ಅಂತ ಅಷ್ಟೊಂದು ಎಲ್ಲರಿಗೂ ಕೂಡ ಗಮನ ಇದೆ. ಟ್ಯೂನ್ ಮೇಲಿನ ಜವಾಬ್ದಾರಿ ಇದೆ, ಹಾಡುವ ಗೀತೆ ಮೇಲಿನ ಜವಾಬ್ದಾರಿ ಇದೆ. ನನ್ನ ಮೊಬೈಲ್ನ ರಿಂಗ್ ಟೋನ್ ಇವತ್ತಿಗೂ ಕೂಡ ತಮ್ ನಮ್ ಅದು ಬದಲಾಗೋದೇ ಇಲ್ಲ. ಹಾಗೆ ನನ್ನ ಕಾಲರ್ ಟ್ಯೂನು ಕೂಡ ಓಡುವ ನದಿ ಸಾಗರವ ಬೆರೆಯಲೇಬೇಕು ಅದೇ ಬರುತ್ತೆ ಯಾವಾಗ. ಓಡುವ ನದಿ ಸಾಗರವ ಬೆರೆಯಲೇಬೇಕು. SPB ಅವರು ನನಗೆ ಆಗಾಗ ಕಾಲ್ ಮಾಡುವಾಗ ಅವ್ರು ನಂಗೆ ಮಾಡಿದಾಗ ಸ್ವಲ್ಪ ಹೊತ್ತು ಫೋನ್ ಎತ್ತಬೇಡ, ನಾನು 2ನೇ ಸತಿ ಮಾಡ್ತೀನಿ ಮತ್ತೆ ಅನ್ನೋರು. ಯಾಕೆಂದರೆ ಫಸ್ಟ್ ಸತಿ ಮಾಡಿದಾಗ ಫುಲ್ಲು PBS ವಾಯ್ಸ್ನ ಅವ್ರು ಕೇಳಿಸ್ಕೊಳ್ಳೋಕೆ ಖುಷಿ ಅವ್ರಿಗೆ, ಅವ್ರೇನು ಕೇಳಿರಲ್ವಾ. ಬಟ್ ಅವ್ರಿಗೇನೆಂದರೆ SPB ಅವರು ನನಗೆ ಕಾಲ್ ಮಾಡಿದಾಗ ಅವ್ರ ಕಿವಿಗೆ ಹೋಗ್ತಾ ಇದ್ದು PB ಶ್ರೀನಿವಾಸ್ ವಾಯ್ಸ್. ಅಂದರೆ PB ಶ್ರೀನಿವಾಸ್ ಅವ್ರನ್ನ ಪ್ರತಿವಾದಿ ಭಯಂಕರ PB ಶ್ರೀನಿವಾಸ್ ಅವ್ರನ್ನ ಬಾಲು ಸರ್ ಯಾವಾಗಲೂ ಪಂಡಿತ್ PB ಶ್ರೀನಿವಾಸ್ ಅಂತಲೇ ಕರಿತಿದ್ರು. ಅಂಥ ಪಂಡಿತರು ಅವರು. ಎಲ್ಲರೂ ಪಂಡಿತರೆ. ಅಂದರೆ ಯಾಕೆ ಎಲ್ಲರೂ ಪಂಡಿತರು ಅಂತಂದರೆ ಅವರವರ ಕೆಲಸದ ವಿಚಾರದಲ್ಲಿ, ಪ್ರಾಮಾಣಿಕತೆಯ ವಿಚಾರದಲ್ಲಿ ಪ್ರತಿಯೊಬ್ಬರು ಕೂಡ ಖಂಡಿತರು. ಆ ಖಂಡಿತವಾಗಿ ಕೆಲಸ ಮಾಡ್ತಿದ್ರು, ಖಂಡಿತವಾಗಿ ಶ್ರದ್ಧೆ ಇಟ್ಕೊತಿದ್ರು. ಹಾಗಾಗಿ ಎಲ್ಲರೂ ಪಂಡಿತರಾಗ್ತಾಯಿದ್ರು. ಅಂಥ ಎಲ್ಲ ಪಂಡಿತೋತ್ತಮ ಸಂಗೀತ ನಿರ್ದೇಶಕರ ಸಾಲಿನಲ್ಲಿ ಅಗ್ರ ಪಂಕ್ತಿಯಲ್ಲೇ ಅಗ್ರಮಾನ್ಯರಾಗಿರುವಂಥ ರಾಜನ್ ನಾಗೇಂದ್ರ ಸರ್ಗೆ ಇಲ್ಲಿಂದಲೇ ಸದಾಕಾಲ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ, ಅಂಥ ಮಹನೀಯರ ಸಂಗೀತ ನಿರ್ದೇಶನಕ್ಕೆ ಹಾಡು ಬರೆಯುವ ಅವಕಾಶ ಕೊಟ್ಟಂಥ ETVಯ ಆಗಿನ ETVಯ ಪ್ರತಿಯೊಬ್ಬ ಪ್ರಮುಖರಿಗೂ ನಾನು ವಂದಿಸ್ತಾ, ಈ ಖಾಲಿಯಾಗಿ ಕೂರೋದ್ರಲ್ಲಿ, ಖಾಲಿಯಾಗಿ ಕೆಲಸ ಶುರು ಮಾಡೋದ್ರಲ್ಲಿ ಒಂದು ಆನಂದ ಇದೆ. ಯಾಕೆಂದರೆ ನಾವು ಯಾವಾಗ ಖಾಲಿ ಆಗ್ತೀವಿ ಆಗ ಇಂಥ ಮಹಾನ್ ಭಾವರ ಎಲ್ಲರೂ ಎದೆಯೊಳಗಡೆ ಕೂತ್ಕೊಂಡು ಲಾಲಿ ಹಾಡ್ತಿರ್ತಾರೆ. ಈ ನಂಬಿಕೆ ನನ್ನದು. ಸದಾಕಾಲ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಇದು ನಿಮ್ಮ ಪ್ರೀತಿಯ ಪ್ರೇಮ ಕವಿ ಕೆ ಕಲ್ಯಾಣ್ ಯೂಟ್ಯೂಬ್ ಚಾನಲ್. ದಯಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಸದಾಕಾಲ ನಿಮ್ಮ ಪ್ರೀತಿ ನನ್ನ ತಲೆಯ ಮೇಲೆ. ನಮಸ್ಕಾರ.